ಎಲ್ಚೇನಹಳ್ಳಿಯಿಂದ ಬಂದಿದ್ದಾರೆ ಜೆಪಿ ನಗರಿಂದ. ವಿಷಯ ಏನಂದ್ರೆ ವೆಂಕಟೇಶ್ ಅನ್ನೊಬ್ಬ ಫ್ರಾಡು ಸೈಟ್ ಕೊಡ್ತೀನಿ ಜಾಗ ಕೊಡ್ತೀನಿ ಅಂತ ಒಂದು ಗಾರ್ಮೆಂಟ್ಸ್ ಇಟ್ಕೊಂಡಿದ್ದಂತೆ. ಎಲ್ಲಿ ಚುಂಚಕಟ್ಟದಲ್ಲಿ, ಎಲ್ಲಿ ಎಲ್ಲಮ್ಮದು ಅಯ್ಯಪ್ಪ ಸ್ವಾಮಿ ಟೆಂಪಲ್ ಹತ್ರ. ಚುಂಚಕಟ್ಟ ಅಂದ್ರೆ ಕೋಣಕುಂಟೆ ಕ್ರಾಸ್ ಹತ್ರ ಚುಂಚಕಟ್ಟದಲ್ಲಿ ಇದ್ದ ವ್ಯಕ್ತಿ ವೆಂಕಟೇಶ್ ಅಂತ ಅವ್ನ ಫೋಟೋ ಹಾಕ್ತಾ ಇರ್ತೀನಿ. ಅವ್ನ ಈ ತರ ಸೈಟ್ ಕೊಡ್ತೀನಿ ಅಂತೆಲ್ಲ ಮಾರಿಸಿ ಪಾಪ ಈ ತಾಯಿ 90 ಗ್ರಾಮ್ ಒಡವೆ ಇಟ್ಬಿಟ್ಟು ನಂಬಿ ಕೊಟ್ಬಿಟ್ಟಿರ್ತಾರೆ. ಹೆಂಗ್ ಪರಿಚಯ ಅಂದ್ರೆ ಇವ್ರ ಮಗುಂಗೆ ಅವ್ನ ಪರಿಚಯ. ಅವನು ಕಗ್ಲಿಪುರದಲ್ಲಿ ಸರ್ ಸೈಟ್ ಕೊಡಿಸ್ತೀನಿ ಆಯ್ತು. 2 ವರ್ಷ ಆಯ್ತು ಸರ್. 2 ವರ್ಷ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ವಿ. ಅವ್ರು ಪೊಲೀಸರ ಕರೆದ್ಬಿಟ್ಟು ಮಾತಾಡಿದ್ರು. ಅವ್ರು ಬರ್ಕೊಟ್ಟಿದ್ದ. ಆಮೇಲೆ ಕುಮಾರ್ ಇದ್ರಲ್ಲಿ ಇದು ಕೋಣಕುಂಟೆ ಕ್ರಾಸ್ ಅಲ್ಲಿ ಕೊಟ್ಟಿದ್ದಿ. ಮತ್ತೆ ಕುಮಾರಸ್ವಾಮಿ ಲೇಔಟಲ್ಲೂ ಕೊಟ್ಟಿದ್ದೀನಿ ನಾನು. ಪರಿಸ್ಥಿತಿ ನಮ್ಗೆ ಕೈ ಏಟಾಗ್ಬಿಟ್ಟಿದೆ ಸರ್. 3 ತಿಂಗಳಾಯ್ತು. ಕೆಲ್ಸಕ್ಕೆ ಹೋಗ್ತಾ ಇಲ್ಲ. ಈಗ ನಾನು ತುಂಬಾನೇ ಕಷ್ಟ ಆಗಿದೆ ಇವಾಗ. ಕಗ್ಲಿಪುರದಲ್ಲಿ ಸೈಟ್ ಕೊಡ್ತಾ ಇದಾರೆ ಕಮ್ಮಿ ರೇಟ್ಗೆ. ಅಲ್ಲೋಗಿ ಸೈಟ್ ತಗೊಳ್ಳೋಣ ಅಂತ ಇದೇ ತರ ಯಾಮಾರಿಸಿ ನಮ್ಮ ಅಮ್ಮನ ಹತ್ರ. ಅದು 2.5 ವರ್ಷ 3 ವರ್ಷ ಹತ್ರ ಆಗ್ತಾ ಇದೆ. ನೀವು ಮಾಡ್ಕೊಡೋ ಈ ತರ ಸ್ನೇಹಕ್ಕೆ ನಿಮ್ ತಾಯಿಯವ್ರು ಅನುಭವಿಸ್ತಾ ಇದಾರೆ. ಹೌದು, ಖಂಡಿತ ನನಗೆ ಗೊತ್ತಾಗ್ತದೆ. ದಯವಿಟ್ಟು ಇನ್ನ ಯಾವತ್ತೂ ಕೂಡ ಫ್ರೆಂಡ್ಶಿಪ್ ಅನ್ನೋದಕ್ಕೋಸ್ಕರ ನಾವು ಪಡ್ತಾ ಇದೀನಿ ಕಷ್ಟ. ಅವರು ಪಡ್ತಾ ಇದಾರೆ ಕಷ್ಟ, ನಾನು ಪಡ್ತಾ ಇದೀನಿ. ಜನರೆಲ್ಲಾರು ಹೇಳ್ತಾ ಇದೀನಿ ಸ್ನೇಹ ಅಂತ ಹೇಳ್ತಿಲ್ಲ ಸರ್. ಎಲ್ಲ ಒಳ್ಳೆ ಸ್ನೇಹಗಳು ಇರುತ್ತೆ. ನಾನೇನ್ ಹೇಳ್ತಾ ಇದೀನಿ ಅಂದ್ರೆ ಈ ತರ ಸೈಟ್ ಗಳು ಕೊಡಿಸ್ತೀನಿ ಹಂಗೆ ಹಿಂಗೆ ಅಂತ ಹೇಳಿದಾಗ ನೀವು ಮನೆಯಲ್ಲಿರೋ ಒಡವೆಗಳೆಲ್ಲ ಇಟ್ಬಿಟ್ಟು ಕೊಡುವಂತ ಅವಶ್ಯಕತೆ ಇಲ್ಲ ಸರ್. ಅದಕ್ಕೆ ಅಂತ ಇರುತ್ತೆ. ನ್ಯಾಯ ರೀತಿಯಲ್ಲಿ ನೋಡ್ಕೊಂಡು ಮಾಡಿ ದಯವಿಟ್ಟು ವ್ಯವಹಾರಗಳು ಮಾಡ್ಕೊಳ್ಳಿ. ನೀವು ಸೈಟ್ ಕೊಡಿಸಿದ ಆಸೆ